ಹಾಯ್ ಗೈಸ್, ನಂದು ಇವತ್ತು ಭರತನಾಟ್ಯಂ ಪ್ರೋಗ್ರಾಮ್ ಇತ್ತು, ಅದಕ್ಕೆ ಹೋಗ್ತಾ ಇದ್ದೀವಿ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಲತಾ ಜಾನು ವ್ಲಾಗ್. ಇವತ್ತು ನನ್ನ ಮಗಳು ಭರತನಾಟ್ಯಂ ಪ್ರೋಗ್ರಾಮ್ ಇತ್ತು ಬೆಂಗಳೂರು ಕಲಾಗ್ರಾಮ ಆಡಿಟೋರಿಯಮಲ್ಲಿ. ಇನ್ನೂ ರೆಡಿ ಆಗ್ತಾ ಇದ್ದೀವಿ. ಇದು ಸಾಟರ್ಡೇ ವ್ಲಾಗ್ ಆಗಿರುತ್ತೆ. ಇವತ್ತು ಶನಿವಾರದ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರತಿ ವಾರನೂ ದೇವರಿಗೆ ಎಡೆ ಇಟ್ಟು ಪೂಜೆ ಮಾಡೋ ಪದ್ಧತಿ ನಮ್ಮ ಮನೇಲಿ. ಎಡೆಗೆ ಅನ್ನ ಸಾಂಬಾರು ಮತ್ತು ಬೆಳಗ್ಗೆ ಮುದ್ದೆನೂ ಮಾಡಿಟ್ಟು ಎಲ್ರಿಗೂ ಬೆಳಗ್ಗೆ ಮುದ್ದೆ ಊಟನೇ ಆಯಿತು. ಇನ್ನು 12 ಗಂಟೆಗೆ ಮನೆ ಬಿಡೋ ಪ್ಲ್ಯಾನಿಂಗ್ ಎಲ್ಲ ಮಾಡಿಕೊಂಡು 2 ಗಂಟೆಗೆ ರೀಚ್ ಆಗಬೇಕಿತ್ತು. ನನ್ನ ಮಗಳಿಗೆ ನಾನೇ ಎಲ್ಲ ರೆಡಿ ಮಾಡಿದೆ. ಮೇಕಪ್ ಸೆಟ್ಟು ಮತ್ತು ಜ್ಯುವೆಲರಿ ಸೆಟ್ ಎಲ್ಲ ನಮ್ಮ ಹತ್ರನೇ ಇದೆ. ಕಾಸ್ಟ್ಯೂಮ್ ಮಾತ್ರ ರೆಂಟಿಗೆ ತೊಗೊತೀವಿ. ಇನ್ನು ಜಡೆ ಮತ್ತು ಮೇಕಪ್ ಅಷ್ಟು ರೆಡಿ ಮಾಡಿದ್ದು. ಜ್ಯುವೆಲರಿ ಆ್ಯಂಡ್ ಕಾಸ್ಟ್ಯೂಮ್ನ ಆಡಿಟೋರಿಯಂ ರೀಚ್ ಆದಮೇಲೆ ಹಾಕೋಣ ಅಂತ. ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಒಂಥರ ಹೆವಿ ಅನಿಸುತ್ತೆ, ಅಷ್ಟು ಕಂಫರ್ಟಬಲ್ ಇರಲ್ಲ ಅಂತ. ಅಂದರೆ ಜಡೆ ತೋರಿಸು. ಹೇರ್ ಸ್ಟೈಲು ಮೇಕಪ್ಪು ಎಲ್ಲ ಮಾಡಿ ಮುಗಿಸ್ಕೊಂಡೆ. ಆಲ್ಮೋಸ್ಟ್ ಆಗಲೇ 12 ಗಂಟೆನೇ ಆಗೋಗಿತ್ತು. ಇನ್ನು ನನ್ನ ಮಗನನ್ನು ಮತ್ತೆ ಅವ್ರ ಹತ್ರ ಬಿಟ್ಬಿಟ್ಟು ನಾವು ನಮ್ಮ ಫ್ರೆಂಡ್ ಅವ್ರ ಜೊತೆ ಅವ್ರ ಕಾರಲ್ಲೇ ಹೊರಟ್ವಿ. ಆನ್ ದಿ ವೇ ಹೋಗ್ತಾ ಲಂಚ್ ಕೂಡ ಮುಗಿಸ್ಕೊಂಡ್ವಿ ಸ್ವಲ್ಪ ಲೈಟಾಗಿ. ನಾವು ರೀಚ್ ಆಗಿದ್ದು 2:30ನೇ ಆಗಿತ್ತು. ಆಡಿಟೋರಿಯಂ ರೀಚ್ ಆಗಿದ್ದು 2:30 ಆಗಿತ್ತು. ಸೊ ಅಲ್ಲಿ ಹೋಗಿ ಜ್ಯುವೆಲರಿ ಮತ್ತು ಕಾಸ್ಟ್ಯೂಮ್ ಎಲ್ಲ ಹಾಕಿ ರೆಡಿ ಮಾಡಿದ್ವಿ. ಫೈನಲಿ ಈ ಥರ ಕಾಣ್ತಾ ಇದ್ದಾಳೆ ನನ್ನ ಮಗಳು. ಇನ್ನು ರಿಹರ್ಸಲ್ಲೆಲ್ಲ ಮಾಡಿಕೊಂಡ್ರು ಮಕ್ಕಳು. ನಾವು ಅಂದ್ಕೊಂಡ್ವಿ ಒಂದು 5-6 ಗಂಟೆಗೆಲ್ಲ ಪ್ರೋಗ್ರಾಮ್ ಮುಗ್ದೋಗುತ್ತೆ ಅಂತ. ತುಂಬ ಸ್ಟೂಡೆಂಟ್ಸ್ ಬಂದಿದ್ದರು. ಫೈನಲಿ ನಮ್ಮ ಮಕ್ಕಳಂತೂ ಸ್ಟೇಜ್ ಮೇಲೆ ಬಂದರು. ವೆಯ್ಟ್ ಮಾಡಿ ಪ್ರೋಗ್ರಾಮ್ ಎಲ್ಲ ಮುಗಿದಿದ್ದು 7:30ನೇ ಆಗಿತ್ತು. ಸೊ ಮೂಮೆಂಟೋಸು ಸರ್ಟಿಫಿಕೇಟ್ ಇಸ್ಕೊಂಡು ನಾವು ಅಲ್ಲಿಂದ ಹೋಗಿ 8 ಗಂಟೆ ಆಗಿತ್ತು. ಬಂದಿವಿ. ಬರ್ತಾ ನಾವು ಡಿನ್ನರು ಕೂಡ ಮುಗಿಸ್ಕೊಂಡು ಬಂದ್ವಿ. ನಾವು ಮನೆಗೆ ರೀಚ್ ಆಗಿದ್ದು 11 ಆಗಿತ್ತು. ಇನ್ನು ಬೆಳಗ್ಗೆ ಎದ್ದಿದ್ದು ಕೂಡ ಲೇಟ್ ಆಯಿತು. ಸಂಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನು ಕಾಸ್ಟ್ಯೂಮ್ ಎಲ್ಲ ರಿಟರ್ನ್ ಮಾಡೋದಿತ್ತು. ಯಾರಾದರೂ ಒಬ್ಬರು ಪೇರೆಂಟ್ಸ್ ಹೋಗಿ ಎಲ್ಲ ಕಾಸ್ಟ್ಯೂಮ್ ರಿಟರ್ನ್ ಮಾಡಿ ಅಂತ ಹೇಳಿದರು. ನಾನೇ ರಿಟರ್ನ್ ಮಾಡ್ತೀನಿ ಅಂತ ಹೇಳಿದೆ. ಇನ್ನು ಪಲ್ಸ್ ಪೋಲಿ ಹಾಕ್ಸೋದಿತ್ತು ನನ್ನ ಮಗನಿಗೆ ಇವತ್ತು. ನಾನೇ ಅಂಗನವಾಡಿ ಹತ್ರ ಹೋಗಿ ಕರ್ಕೊಂಡೋಗಿ ಪಲ್ಸ್ ಪೋಲಿ ಹಾಕಿಸ್ಕೊಂಡು ಬಂದೆ. ಇನ್ನು ಮನೆ ಹತ್ರ ಬರೋದು ಲೇಟ್ ಆಗುತ್ತೆ, ನಾನು ಆ ಕಡೆ ಹೋಗೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಅಲ್ಲೇ ಕರ್ಕೊಂಡೋಗಿ ಹಾಕಿಸ್ದೆ. ನಾನಿನ್ನು ಮನೆ ಹತ್ರ ಬಂದ್ಬಿಟ್ಟು ಮಕ್ಕಳನ್ನೆಲ್ಲ ಮನೆ ಹತ್ರನೇ ಬಿಟ್ಬಿಟ್ಟು ಕಾಸ್ಟ್ಯೂಮ್ ರಿಟರ್ನ್ ಮಾಡೋಣ ಅಂತ ಓಡ್ತಾ ಇದ್ದೀನಿ. ನನ್ನ ಮಗ ತುಂಬ ಹಠ ಮಾಡ್ತಿದ್ದ. ಅಮ್ಮ ನಾನು ಬರ್ತೀನಿ ಅಂತ ಗಾಡಿ ಮೇಲೆ ಹತ್ತು ಕೂತ್ಕೊಂಡ್ಬಿಟ್ಟಿದ್ದ. ಏನೋ ಒಂದು ಸಮಾಧಾನ ಮಾಡಿ ಅವ್ನು ಬಿಟ್ಬಿಟ್ಟು ನಾನು ಹೊರಟೆ. ಕಾಸ್ಟ್ಯೂಮ್ ಎಲ್ಲ ರಿಟರ್ನ್ ಮಾಡಿ ಹೊರಟೆ ಅಲ್ಲಿಂದ. ನನ್ನ ಮಗನಿಗೆ ಸ್ವಲ್ಪ ಮೆಟೀರಿಯಲ್ ಶಾಪಿಂಗ್ ಮಾಡಬೇಕಿತ್ತು. ಕುರ್ತಾನ ಸ್ಟಿಚ್ ಮಾಡೋದಿತ್ತು. ಸ್ಕೂಲಲ್ಲಿ ಗ್ರೀನ್ ಡೇ ಸೆಲೆಬ್ರೇಷನ್ ಇತ್ತು. ಗ್ರೀನ್ ಕಲರ್ ಡ್ರೆಸ್ ಕಳಿಸಿ ಅಂತ ಮೆಸೇಜ್ ಕೂಡ ಮಾಡಿದರು. ಮೆಟೀರಿಯಲ್ ಶಾಪಿಗೆ ಅಂತ ಹೊರಟೆ. ನಾನು ಹೋಗ್ತಿದ್ದ ರೆಗ್ಯುಲರ್ ಶಾಪ್ ಅಂತೂ ಕ್ಲೋಸ್ ಆಗಿತ್ತು. ಸಂಡೇ ಅಂತ ಬೇರೆ ಶಾಪ್ ಹತ್ರ ಹೋದೆ. ನೋಡ್ಬೋದು ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ. ಶೈನಿಂಗ್ ಕ್ಲಾತು, ಬಟ್ ಕಾಟನ್ ಫ್ಯಾಬ್ರಿಕ್ ಅಂತೂ ಅಲ್ಲ. ನನ್ನ ಮಗನಿಗೆ ಈ ಥರ ಎಲ್ಲ ಹೊಲ್ದಿಕ್ಕಿದ್ರೆ ಚುಚ್ಚುತ್ತೆ ಅಂತ ಒಂದು ನಿಮಿಷನೂ ಇಕ್ಕಿಸ್ಕೊಳಲ್ಲ. ಅಲ್ಲೂ ಕೂಡ ನನಗೆ ಬೇಕಾಗಿದ್ದ ಕಾಟನ್ ಮೆಟೀರಿಯಲ್ ಸಿಗಲಿಲ್ಲ. ನನಗೆ ಇಷ್ಟ ಆಗಿದ್ದ ರೀತಿ ಸಿಗಲಿಲ್ಲ. ಬೇರೆ ಕಡೆ ಹೊರಟು ನಾನು ಮೆಟೀರಿಯಲ್ ತೊಗೊಂಡು ಮನೆ ಕಡೆ ಬಂದೆ. ನಾನಿಲ್ಲಿ ತೊಗೊಂಡಿರೋದು 1.5 ಮೀಟರು ಎಲಿಫೆಂಟ್ ಪ್ರಿಂಟ್ ಇದೆ ಇದ್ರ ಮೇಲೆ. ವಿತೌಟ್ ಲೈನಿಂಗ್ ಸ್ಟಿಚ್ ಮಾಡ್ಬೋದು.
ಜಸ್ಟ್ 225 ರುಪೀಸ್ ಅಷ್ಟೇ ಇನ್ವೆಸ್ಟ್ ಮಾಡಿದ್ದು ಇದಕ್ಕೆ. ಮನೆಗೆ ಬಂದು ಇದನ್ನು ಕೂಡ ಸ್ಟಿಚ್ ಮಾಡಿ ತುಂಬ ಚೆನ್ನಾಗಿ ಬಂದಿತ್ತು. ನನ್ನ ಮಗನಿಗೆ ಎಲಿಫೆಂಟ್ ಅಂದರೆ ತುಂಬ ಇಷ್ಟ. ಎಲಿಫೆಂಟ್ ಪ್ರಿಂಟ್ ಇರೋದೇ ಸಿಕ್ತು. ಆನಿ ಅಂತಿರ್ತಾನೆ ಯಾವಾಗಲೂ. ಫೈನಲಿ ಸ್ಟಿಚ್ ಮಾಡಿದ್ದೆ, ಈಗ ಬಂದಿದೆ ನೋಡ್ಬೋದು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.